ಅದು ಮೈಸೂರಿನಲ್ಲಿರುವ ದೊಡ್ಡ ಕೆರೆ. ಅವಸಾನದತ್ತ ಸಾಗಿದ್ದ ಕೆರೆಯನ್ನ ಇನ್ಫೋಸಿಸ್ ಸಂಸ್ಥೆ ಅಭಿವೃದ್ಧಿಪಡಿಸಿತ್ತು. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆ ಕೆರೆ ಮತ್ತೆ ಸಂಪೂರ್ಣ ಕಲುಷಿತಗೊಂಡಿದೆ. ಕೆರೆಯನ್ನ ಅಧಿಕಾರಿಗಳು ಉಳಿಸಿಕೊಳ್ತಿಲ್ಲ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಪಾಚಿ ಗಿಡಗಳಿಂದ ತುಂಬಿರುವ ಕೆರೆ, ರಾಜಕಾಲುವೆ ಮೂಲಕ ಬರುತ್ತಿದೆ ಮೋರಿ ನೀರು. ಗಬ್ಬೆದ್ದು ನಾರುತ್ತಿರುವ ಪ್ರಸಿದ್ಧ ಕೆರೆ. 105 ಕೋಟಿ ರೂಪಾಯಿ ಖರ್ಚು ಮಾಡಿ ಕೆರೆಗೆ ಹೈಟೆಕ್ ಸ್ಪರ್ಶ. ಮೈಮರೆತ ಅಧಿಕಾರಿಗಳು ಮತ್ತೆ ಗಬ್ಬೆದ್ದು ನಾರುತ್ತಿರುವ ಕೆರೆ. ಇದು ಮೈಸೂರಿನಲ್ಲಿರುವ ದೊಡ್ಡ ಕೆರೆ. ಹೆಬ್ಬಾಳ ಕೆರೆ 9 ವರ್ಷಗಳ ಹಿಂದೆ ಅಭಿವೃದ್ಧಿ ಕಾಣದೆ ಅವಸಾನದತ್ತ ಸಾಗಿತ್ತು. ಇದನ್ನ ಕಂಡ ಇನ್ಫೋಸಿಸ್ ಫೌಂಡೇಶನ್ ಮುಖ್ಯಸ್ಥೆ, ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಡಾಕ್ಟರ್ ಸುಧಾಮೂರ್ತಿ 105 ಕೋಟಿ ರೂಪಾಯಿ ಖರ್ಚು ಮಾಡಿ ಕೆರೆಗೆ ಹೈಟೆಕ್ ಸ್ಪರ್ಶ ನೀಡಿದ್ರು. 2.5 ಕಿಲೋಮೀಟರ್ ವಾಕಿಂಗ್ ಪಾತ್, ಲೈಟಿಂಗ್ಸ್ ಮತ್ತು ಆಸನದ ವ್ಯವಸ್ಥೆ ಮಾಡಿದ್ರು. ನಿತ್ಯ ಸಾವಿರಾರು ಜನರು ವಾಯು ವಿಹಾರ ಮಾಡ್ತಿದ್ರು. ಇಂತಹ ಕೆರೆ ಮತ್ತೆ ಪಾಚಿ ಗಿಡಗಳಿಂದ ತುಂಬಿದ್ದು ಕಲುಷಿತಗೊಂಡಿದೆ. ಸಾಕಷ್ಟು ಸುಂದರವಾಗಿತ್ತು. ಅಭಿವೃದ್ಧಿಪಡಿಸಿದಂಥ ಕಳೆದ 3-4 ವರ್ಷಗಳಿಂದ ಈ ಒಂದು ಕೆರೆಯನ್ನು ನೋಡ್ಲಿಕ್ಕೆ ಕೂಡ ಸಾಕಷ್ಟು ಜನರು ಬರ್ತಾ ಇದ್ರು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಈ ಒಂದು ಕೆರೆಯನ್ನು ಅಭಿವೃದ್ಧಿಪಡಿಸಿದ್ರು. ಆದರೆ ಈಗ ಸದ್ಯಕ್ಕೆ ಈ ಒಂದು ಕೆರೆಯನ್ನು ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ಅಧಿಕಾರಿಗಳು ವಿಫಲ ಆಗ್ತಾ ಇದ್ದಾರೆ. ಇನ್ಫೋಸಿಸ್ನವರು 100 ಕೋಟಿ ಕೊಟ್ಟರು ಕೂಡ ಇವರು ಕೇವಲ ಒಂದು ಚರಂಡಿ ಬರುವಂಥ ಚರಂಡಿ ನೀರನ್ನು ತಪ್ಪಿಸ್ಲಿಕ್ಕೆ ಆಗ್ತಾ ಇಲ್ಲ. ಚರಂಡಿ ನೀರಿನಿಂದ ಈ ರೀತಿಯಂಥ ಕೆರೆ ಸಂಪೂರ್ಣವಾಗಿ ಕಲುಷಿತಗೊಳ್ತಾ ಇದೆ. ಈ ಒಂದು ಕಲುಷಿತಗೊಳ್ತಾ ಇರುವಂಥ ಕೆರೆಯನ್ನು ಸಂರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಮುಂದಾಗಬೇಕಾಗಿದೆ. ಆದರೆ ಈ ಒಂದು ಕೆಲಸ ಅಧಿಕಾರಿಗಳು ಯಾವಾಗ ಮಾಡ್ತಾರೆ ಅನ್ನುವಂಥದ್ದು ಸ್ಥಳೀಯರ ಪ್ರಶ್ನೆ ಆಗಿರುವಂಥದ್ದು. 54 ಎಕರೆ ವಿಸ್ತೀರ್ಣ ಹೊಂದಿರುವ ಕೆರೆಗೆ ಮೋರಿ ನೀರು ಹಾಗೂ ಫ್ಯಾಕ್ಟರಿ ಕಲುಷಿತ ನೀರು ಸೇರುತ್ತಿದೆ. ನೀರು ಕಲುಷಿತಗೊಂಡಿದ್ರಿಂದ ಮೀನುಗಳು ಮೃತಪಟ್ಟಿವೆ. ಪಕ್ಷಿಗಳು ಇತ್ತ ತಲೆ ಹಾಕ್ತಿಲ್ಲ. ಇಷ್ಟೆಲ್ಲ ಅವ್ಯವಸ್ಥೆಗಳು ಆಗುತ್ತಿದ್ರೂ ನಗರಸಭೆ ಹಾಗೂ ಪಾಲಿಕೆ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದು ಕೆರೆಯನ್ನ ಸ್ವಚ್ಛಗೊಳಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಕೆರೆ ಪರಿಸ್ಥಿತಿ ಹೆಂಗಿದೆ ನೀವೇ ಕಣ್ಣಿಂದ ನೋಡ್ತಿದ್ರಿ, ತುಂಬ ಹದಗೆಟ್ಟೋಗಿದೆ. 15-25 ಎಕರೆ ಕೆರೆನ ಒಂದು ಬೋಟೋ ಕ್ಲೀನ್ ಮಾಡಿಕಾಯ್ತದ. ಸಿಕ್ಕಾಬಿಟ್ಟೆ ಸ್ಮೆಲ್ಲು ಸಹ ಫುಲ್ಲು ಪಾಚಿ ಆವರಿಸ್ಕೊಬಿಟ್ಟೈತೆ. ಪಾಚಿ ತೆಗೆದ್ರೆ ಏನು ಮಾಡ್ತವೆ, ಮೀನು ಬರ್ತವೆ. ಮೀನು ತಿನ್ಲಿಕ್ಕೆ ಏನು ಮಾಡ್ತವೆ, ಪಕ್ಷಿಗಳು ಬರ್ತವೆ. ದೇಶ ವಿದೇಶದ ಪಕ್ಷಿಗಳೆಲ್ಲ ಬರ್ತವೆ ಸರ್. ಇಲ್ಲಿಗೆ ಅಟ್ಲೀಸ್ಟ್ ಫಾರಿನರ್ಸ್ ಡೆಲಿಗೇಟೆಲ್ಲ ಬಂದು ನೋಡ್ತಾರೆ. ಆ ಪಕ್ಷಿಗಳು ನೋಡಿ ಒಂದು ಸೌಂಡ್ ಕೇಳ್ತಾರೆ. 100 ಕೋಟಿ ರೂಪಾಯಿ ಖರ್ಚು ಮಾಡಿ ಅಭಿವೃದ್ಧಿಪಡಿಸಿದ ಕೆರೆಯನ್ನ ಉಳಿಸಿಕೊಳ್ಳಲು ಅಧಿಕಾರಿಗಳು ವಿಫಲರಾಗಿದ್ದಾರೆ. ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತು ಕೆರೆಯನ್ನ ಸ್ವಚ್ಛಗೊಳಿಸ್ತಾರಾ ಕಾದು ನೋಡಬೇಕಿದೆ. ದಿಲೀಪ್ ಚೌಡಳ್ಳಿ, TV9 ಮೈಸೂರು.